ಒಡಿಶಾದಲ್ಲಿ ಲೋಕಸಭಾ ಚುನಾವಣೆಯ ಜೊತೆಗೆ ವಿಧಾನಸಭಾ ಚುನಾವಣೆ ಕೂಡ ಆಯಿತು. ನಾಳೆ ರಿಸಲ್ಟ್ ಬರುತ್ತೆ. ಆದರೆ ಮೈ ಆಕ್ಸಿಸ್ ಇಂಡಿಯಾ ಸಮೀಕ್ಷೆ ಪ್ರಕಾರವಾಗಿ ಬಿಜೆಪಿ ಮತ್ತು ಬಿಜೆಡಿ ತಲಾ 62ರಿಂದ 80 ಸ್ಥಾನಗಳನ್ನು ಗೆಲ್ಲುವಂತಹ ನಿರೀಕ್ಷೆ. ನೆಕ್ ಟು ನೆಕ್ ಫೈಟು. ಇನ್ನು ಅದೇ ಲೋಕಸಭಾ ಚುನಾವಣೆಯ ವಿಷಯದಲ್ಲಿ 18ರಿಂದ 20 ಸ್ಥಾನಗಳನ್ನ ಪಡ್ಕೊಳ್ಬಹುದು ಬಿಜೆಪಿ ಅಂತ ಹೇಳ್ತಾ ಇದೆ. ಆಲ್ರೈಟ್, ಪಡ್ಕೋಬಹುದು, ಪಡ್ಕೊಳ್ಳದೆ ಇರಬಹುದು, ನಮಗೆ ಗೊತ್ತಿಲ್ಲ ಪೋಲ್ ಏನಾಗುತ್ತೆ ಅಂತ. ಬಟ್ ಒಂದಂತೂ ಆಗತ್ತೆ, ನಾಳೆ ಏನಾದರೂ ಅಪ್ಪಿತಪ್ಪಿ ಬಿಜೆಪಿ ಬಂದರೆ ಹೋಲ್ಡಿಂಗ್ ಆನ್ ಟು ಬಿಜೆಡಿ ಆಸ್ ಎ ಪಾರ್ಟಿ ಟಫ್ ಆಗ್ತಾ ಹೋಗುತ್ತೆ. ಬಿಕಾಸ್ ಸಕ್ಸೆಷನ್ನಲ್ಲಿ ಪ್ಲಾನ್ ಆದಂಗೆ ಕಾಣಿಸ್ತಾ ಇಲ್ಲ. ಹೂ ಆಫ್ಟರ್ ನವೀನ್ ಪಟ್ನಾಯಕ್, ಪಾಂಡ್ಯನ್ ಆರ್ ಅದರ್ವೈಸ್ ಅಂತ. ಪಾಂಡ್ಯನ್ದು ಒಂದು ಕಡೆ ಆ್ಯಂಟಿ ಇನ್ಕಂಬೆನ್ಸಿ, ಆ್ಯಂಟಿ ಒರಿಸ್ಸಾದು, ಅವರು ತಮಿಳ್ನಾಡಿನವರು ಅಂತ ನಡೆದಿದೆ ಅಂತಾರೆ, ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ಆ ಪಾರ್ಟಿ ಉಳ್ಕೊಳ್ಳೋದು ಕಷ್ಟ ಆಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿ ಸಕ್ಸಸ್ ಇದಿಲ್ಲ, ಉತ್ತರಾಧಿಕಾರಿ ಯಾರು ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರೇನೋ ರಾಜಕೀಯ ವೈರತ್ವ ಇದಂತೆ ಎದುರುಗಡೆನೂ ಬಂದ್ರಂತೆ. ಇವತ್ತು ಇಬ್ಬರು ನೋಡಲಿಲ್ವಂತೆ. ಸಿದ್ದರಾಮಯ್ಯನವರೇ ಕೈ ಎತ್ತಿದ್ರಂತೆ, ಬಟ್ ಅವರು ಕೈ ಎತ್ತಿದ್ರು ಅದನ್ನು ನೋಡದೆ ಸೈಡ್ಗೆ ಹೋದ್ರಂತೆ. ಬೇರೆಯವ್ರನ್ನೆಲ್ಲ ಮಾತಾಡ್ಸಿದ್ರಂತೆ. ಏನು ಬೇಕಿಲ್ಲ, ಅಷ್ಟೊಂದು ವೈಷಮ್ಯ ಏನಾಗಬೇಕಾಗಿಲ್ಲ. ಆಲ್ ರೈಟ್, ಎಸ್. ವಿಧಾನಸಭೆಯಿಂದ ವಿಧಾನ ಪರಿಷತ್ನ 11 ಸ್ಥಾನಗಳಿಗೆ ಮತ್ತು ಶೆಟ್ಟರ್ ಅವರಿಂದ ತೆರವಾದಂತಹ 1 ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದೆ. ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಇಂದು ಕಾಂಗ್ರೆಸ್ ಪಕ್ಷದ 8, ಬಿಜೆಪಿಯ 3, ಜೆಡಿಎಸ್ನಿಂದ ಜವರಾಯೇಗೌಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಯಾವುದೇ ಪಕ್ಷಗಳು ಹೆಚ್ಚುವರಿ ಅಭ್ಯರ್ಥಿ ಕಣಕ್ಕಿಳಿಸದ ಕಾರಣ 12 ಮಂದಿಯ ಅವಿರೋಧ ಆಯ್ಕೆ ಖಚಿತವಾಗಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ಬಳಿಕ ಘೋಷಣೆ ಹೊರಬೀಳುತ್ತೆ. ಈ ಮಧ್ಯೆ ಇಂದು ಪರಿಷತ್ನ ಪದವೀಧರ ಮತ್ತು ಶಿಕ್ಷಕರ 6 ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ನಾಡಿದ್ದು ಫಲಿತಾಂಶ ಬರುತ್ತೆ. ಇದೇ ಹೊತ್ತಲ್ಲಿ ನೈಋತ್ಯ ಪದವೀಧರ ಕ್ಷೇತ್ರಗಳಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂತಹ ರಘುಪತಿ ಭಟ್ ಪರವಾಗಿ ಪ್ರತಾಪ್ ಸಿಂಹ ಅವರು ಒಂದು ವಕಾಲತ್ತು ವಹಿಸಿ ಟ್ವೀಟ್ ಮಾಡಿದ್ರು. ಅದು ಚರ್ಚೆಗೆ ಗ್ರಾಸವಾಗಿದೆ. ಆರ್ಬೋದು ಇಲ್ಲ, ಟಿಕೆಟ್ಟು ಯಾಕೆ ಕೊಡಲಿಲ್ಲ, ಯಾಕೆ ಬಿಡಲಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ರಘುಪತಿ ಭಟ್ದು ಬಟ್ ಎ ಸ್ಟ್ರಾಂಗ್ ಪಾರ್ಟಿ ಲಾಯಲಿಸ್ಟ್ ಅಂತೂ ಹೌದು, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಚಿವ ನಾಗೇಂದ್ರ ತಲೆದಂಡ ಆಗಬಹುದು ಅಂತ ಹೇಳಿ ಬಹಳ ಚರ್ಚೆ ಆಗ್ತಾ ಇತ್ತು. ಸಿಎಂ ಅವ್ರೇನೋ ಮಾಡಬಹುದು ಅಂತ ಹೇಳಿ. ಬಟ್ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಯಾವುದು ಕೇಳಿಲ್ಲ, ವಿವರಣೆಯನ್ನು ಕೇಳಿಲ್ಲ ಅಂತ ಹೇಳಿದರೆ ಈಗ ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದು ಚರ್ಚೆಗೂ ಎಡೆ ಮಾಡಿಕೊಡ್ತಾ ಇದೆ. ಅಲ್ಲ, ಅವ್ರು ಕೇಳಿಲ್ಲ ಅಂತ ಅಂದುಬಿಟ್ರೆ ನಾಳೆ ಕೇಳಬಾರ್ದು ಅಂತೇನಿಲ್ವಲ್ಲ. ಇಲ್ಲ, ಇವ್ರು ಕೇಳಲಿಲ್ಲ, ನಾನು ಕೇಳಲ್ಲ ಅಂದುಬಿಟ್ರೆ ನಾಳೆ ತನಿಖೆಯಲ್ಲಿ ಏನೇನು ಬರುತ್ತೋ ಅವಾಗ ಕೇಳಲೇಬೇಕಾದ್ರೂ ಬರ್ಬೋದಲ್ಲ. ಬಂದರೆ ಬಟ್ ಒಂದು ವಾರ ಆದ್ರೂ ವಿವರಣೆಯನ್ನು ಕೇಳಿಲ್ಲ ಅಂತ ಚರ್ಚೆ ಆಗ್ತದೆ. ಕೇಳಿದ್ರು ಅದನ್ನು ನಿಮ್ಗೆ ಹೇಳಬೇಕಾಗಿಲ್ಲ. ಹೊರಗಡೆ ಕೇಳಿಲ್ಲ. ಹೌದೌದು, ನಾಗೇಂದ್ರ ಯೂಸ್ಲೆಸ್ ಫೆಲ್ಲ, ಸರಿ ಇಲ್ಲ, ತಪ್ಪೆಲ್ಲ ಮಾಡಿಬಿಟ್ಟಿದ್ದಾರೆ. ಕರೆದಿದ್ದೀನಿ, ಎಲ್ಲ ಕೇಳಿದ್ದೀನಿ, ನಾಳೆ ನಾಡಿದ್ರಲ್ಲಿ ಕರ್ಸ್ಬಿಟ್ಟು ರಾಜೀನಾಮೆ ತಗೋತೀನಿ ಅಂತ ಹೇಳಕ್ಕಾಗತ್ತಾ? ಬಹಿರಂಗ ಹೇಳಿಕೆಯಲ್ಲಿ ಹೇಳಕ್ಕಾಗತ್ತಾ? ಅಲ್ಲ, ಮುಖ್ಯಮಂತ್ರಿಗಳು ಅಂತದ್ದು ಯಾವುದು ಹೇಳಲಿಲ್ಲ ಸ್ಟೇಟ್ಮೆಂಟ್. ನಾನೇನು ವಿವರಣೆಯನ್ನು ಕೇಳಿಲ್ಲ, ಅದನ್ನೇ ಹೇಳಿದ. ಹಂಗೆ ಕೇಳಕ್ಕಾಗತ್ತಾ, ಹೇಳಕ್ಕಾಗತ್ತಾ? ಹಂಗೆ ನಾನು ಅದನ್ನೇ ಕೇಳ್ತಿರೋದು ಈಗ. ಹಾಗಾಗಿ ದೇರ್ ಆರ್ ಸರ್ಟನ್ ಥಿಂಗ್ಸ್ ಹಿ ಮೇ ನಾಟ್ ಬಿ ಏಬಲ್ ಟು ಟೆಲ್ ಯು. ಕೇಳಿದಾರೋ ಕೇಳಿಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಸಂಬಡಿ ವಿಲ್ ಹ್ಯಾವ್ ಟು ಆನ್ಸರ್. ಅದು ನಾಗೇಂದ್ರ ಆನ್ಸರ್ ಮಾಡ್ತಿರೋ, ಸಿದ್ದರಾಮಯ್ಯನವ್ರು ಮಾಡ್ತಿರೋ, ಡಿ ಕೆ ಶಿವಕುಮಾರ್ ಮಾಡ್ತಿರೋ, ಫೈನಾನ್ಸ್ ಸೆಕ್ರೆಟರಿ ಮಾಡ್ತಿರೋ, ಯಾರು ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಚುನಾವಣೆ ಮುಗಿದ ಕೂಡಲೇ, ಫಲಿತಾಂಶಗಳ ಗಲಾಟೆ ಎಲ್ಲ ಮುಗಿದ ಕೂಡಲೇ ಈ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು. ಯಾರಪ್ಪನ ಮನೆ ದುಡ್ಡು ಯಾವನ ಅಕೌಂಟಿಗೆ ಹೋಯ್ತು ಅಂತ. ಯಾಕಂದರೆ ಅದು ಪರಿಶಿಷ್ಟ ಪಂಗಡದ ಕಾಸು, ನಿಮ್ಮನೆ ದುಡ್ಡಲ್ಲ. ಭಾಳ ಸರಳ. ನುಂಗಿ ನೀರು ಕುಡಿದಂತಹ ತಿಮಿಂಗೆಲಗಳು ಯಾರು? ಬೋಗಸ್ ಹೆಸರಲ್ಲಿ ಕಂಪನಿಗಳನ್ನು ಸ್ಥಾಪನೆ ಮಾಡಿ ಹಣವನ್ನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದು ಯಾರು? ಮಾಡಿದ್ಯಾರು ನನಗೆ ಗೊತ್ತು, ತಿಂದಿದ್ಯಾರು ಹೇಳಿ. ಇವತ್ತು ನೀವು ವಿವರಣೆ ಕೇಳಿದ್ದೀರೋ ಕೇಳಿಲ್ವೋ, ಇಟ್ ಡಸ್ ನಾಟ್ ಮ್ಯಾಟರ್. ಯು ಆರ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ, ಪ್ಲಸ್ ಮೋರ್ ಸೋ ಶೆಡ್ಯೂಲ್ಡ್ ಟ್ರೈಬ್ ಕಮ್ಯುನಿಟಿಗೆ. ಅಷ್ಟೇ, ಮುಗಿಲಿ ನಾಳೆ ಗಲಾಟೆ, ಆಮೇಲೆ ನೋಡೋಣ. ಪ್ರಜ್ವಲ್ 4ನೇ ದಿನದ ಎಸ್ಐಟಿ ವಿಚಾರಣೆ ಮುಂದುವರೆದಿದೆ. ಧ್ವನಿ ಪರೀಕ್ಷೆ ಕೂಡ ಮಾಡಿಸ್ತಾರಂತೆ. ಈ ಮಧ್ಯೆ ಎಸ್ಐಟಿ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಿದೆ. ಪ್ರಜ್ವಲ್ ರೇವಣ್ಣ ಬಂಧನದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಲೋಕಸಭಾ ಸ್ಪೀಕರ್ಗೆ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಈ ಮಧ್ಯೆ ಪ್ರಜ್ವಲ್ ಕೇಸ್ನಲ್ಲಿ ನಮ್ಮ ಪಾತ್ರ ಮುಕ್ತಾಯವಾಗಿದೆ, ಎಸ್ಐಟಿ ಸರ್ಕಾರ ಕ್ರಮ ತೆಗೆದುಕೊಳ್ಳಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಆಲ್ ರೈಟ್, ಈಗ ತಾನೇ ಒಂದು ಸುದ್ದಿ ಬಂತು, ಅವ್ರಿಗೆ ಧ್ವನಿ ಪರೀಕ್ಷೆ ಮಾಡಿಸಲಾಯಿತು, ವೈದ್ಯ ಪರೀಕ್ಷೆ ಆಯಿತು, ಡ್ಯಾಶು 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 ಅಂತ. ಭಾಳ ದಿನ ಕುತೂಹಲ ಇರೋದು, ಆ ಸೀಟ್ ಏನಾಗುತ್ತೆ ಎಲ್ಲರಿಗೂ ಕುತೂಹಲ ಅಂತ. 10 ಇದಾವೆ ಸರ್, ಆಲ್ಮೋಸ್ಟ್ ಆ ಥರದ ಕುತೂಹಲ ರಾಜ್ಯದಲ್ಲಿ ಒಂದು 8-10 ಸೀಟ್ ಇರ್ಬೋದು. ನಂಬರ್ 1 ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ CN ಮಂಜುನಾಥ್. ಯಾರು? ಸಮೀಕ್ಷೆ ಪ್ರಕಾರ ಹೇಳಿ, ಎಕ್ಸಿಟ್ ಪೋಲ್ ಪ್ರಕಾರ 50-50. HD ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು.
ಕುಮಾರಸ್ವಾಮಿ ಅವರು ಇದೆ. ಸಣ್ಣ ಎಡ್ಜ್ ಕೊಡ್ಬೋದು ಸರ್ ಕುಮಾರಸ್ವಾಮಿ ಒಂದು ಸಣ್ಣ ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್. 50-50. ವೆರಿ ಟಫ್ ಸರ್, ವೆರಿ ನೆಕ್ ಟು ನೆಕ್ ಇದ್ದಿದ್ದು ಫೈಟ್ ಸರ್. ಯದುವೀರ್ ವರ್ಸಸ್ ಎಂ ಲಕ್ಷ್ಮಣ್. ಯದುವೀರ್ ಅವರು ಇದೆ ಸರ್. ಪ್ರಹ್ಲಾದ್ ಜೋಶಿ ವರ್ಸಸ್ ವಿನೋದ ಸೂಟಿ. ಜೋಶಿ ಅವರಿಗೆ. ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ. ತೇಜಸ್ವಿ ಸೂರ್ಯ ಆಗಿದೆ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ರಾಜೀನಾಮೆ ಕೊಡಬೇಕು. BY ರಾಘವೇಂದ್ರ ಮತ್ತು ಗೀತಾ ಶಿವರಾಜ್ ಕುಮಾರ್. ಅದಕ್ಕೆ ಅವ್ರು ಹೇಳೋದೇ ಇಲ್ಲ, ನನ್ನ ಸಮಾಧಾನ ಬೇಡ ಅಂತ. ನಾನು ಹೇಳಿದ್ರು ತಾನೇ ರಾಜೀನಾಮೆ ಪ್ರಾಬ್ಲಮ್ಮು. ಜಗದೀಶ್ ಶೆಟ್ಟರ್ ವರ್ಸಸ್ ಮೃಣಾಲ್ ಹೆಬ್ಬಾಳ್ಕರ್. ವೆರಿ ಟಫ್ ಸರ್. 50-50 ಕೊಡು. ಕೆ ಸುಧಾಕರ ವರ್ಸಸ್ ರಕ್ಷಾ ರಾಮಯ್ಯ. ಸುಧಾಕರ್ ಫೈಟ್ ಫೈಟ್. ನೀವು ಹೋಗಿದ್ರಾ? ಉಮೇಶ್ ಜಾಧವ್ ವರ್ಸಸ್ ರಾಧಾಕೃಷ್ಣ ಗುಲ್ಬರ್ಗ. 50-50. ಇದು ನಮ್ಮ ಎಕ್ಸಿಟ್ ಪೋಲ್ ಆಯ್ತಾ. ಈಗ ಕಾಂಗ್ರೆಸ್ನವ್ರು ಇದನ್ನೂ ಬೇಕಾದ್ರೆ ತಿರಸ್ಕಾರ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಜಾಸ್ತಿ ಟೈಮ್ ಇಲ್ಲ, ಎಲ್ಲ ಮಲ್ಕೊಬಿಟ್ಟಿರ್ತಾರೆ. ಸರ್ ಈ 8 ಸೀಟಲ್ಲೇ ಒಂದು 3-4 ಜನದ್ದು ಬಲ ಪರೀಕ್ಷೆ ಆಗುತ್ತಲ್ಲ ಸರ್. ಒಂದ್ ಕಡೆ DK ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರ, ಮೈಸೂರು ಚಾಮರಾಜನಗರದ್ದು ಸಿದ್ದರಾಮಯ್ಯನವರು. ನನಗೆ ಕುತೂಹಲ ಇರೋದು ಅದಲ್ಲ, ಅದೇನೋ ಎಲೆಕ್ಷನ್ ಮೊದಲು ನೀವೆಲ್ಲ ಹೇಳ್ತಿದ್ರಲ್ಲಪ್ಪ, ಏನ್ ಸರ್ ಅದೇನು ಯಾರು ಗೆಲ್ಲಲ್ವೋ ಅವರ ತಲೆದಂಡ ಅಂತೆಲ್ಲ. ಮಂತ್ರಿಗಳ ಮಕ್ಕಳಿಗೆ ಸಚಿವರ ಮಕ್ಕಳು ಮಂತ್ರಿಗಳು ಯಾರು ರಾಜ್ಯದಲ್ಲ. ಈ ಗುಲ್ಬರ್ಗಲ್ಲಿ ಹೆಚ್ಚು ಕಡಿಮೆ ಆದ್ರೆ ಯಾರ ತಲೆದಂಡ? ಪ್ರಿಯಾಂಕಾ ಖರ್ಗೆ, ಬೆಂಗಳೂರು ರೂರಲ್ಲಿ ಹೆಚ್ಚು ಕಡಿಮೆ ಆದ್ರೆ ಯಾರ ತಲೆದಂಡ? DK ಶಿವಕುಮಾರ್. ಅಂದ್ರೆ ಅವ್ರು ಮಾಡಿದ್ರೆ ಆ ರೀತಿ. ಬೆಳಗಾವಿಲಿ ಹೆಚ್ಚು ಕಡಿಮೆ ಆದ್ರೆ ಯಾರ ತಲೆದಂಡ? ನನಗೆ ಆ ಕುತೂಹಲ ಈಗಿರೋದು. ಬೀದರಲ್ಲಿ ಈಶ್ವರ್ ಕಂಡ್ರೆ ಯಾರ್ದು ಯಾವ ತಲೆದಂಡ ಆಗಲ್ಲ ಸರ್, ಅದಕ್ಕೆ ಇನ್ನೊಂದೇನೋ ಕಾರಣ ಹೇಳ್ತಾರೆ ಅಷ್ಟೇ. ಅದೇನಾ? ಆಲ್ ರೈಟ್. ಎಸ್, ಡ್ರಗ್ಸ್ ರೇವ್ ಪಾರ್ಟಿ. ಡ್ರಗ್ ರೇವ್ ಪಾರ್ಟಿ ಮಾಡಿ ತಗ್ಲಾಕೊಂಡಿದ್ದಂತಹ ತೆಲುಗು ನಟಿ ಹೇಮಾ ಇವತ್ತು ಬುರ್ಕಾ ಹಾಕೊಂಡು ಸಿಸಿಬಿ ಕಚೇರಿಗೆ ಬಂದ್ರು, ವಿಚಾರಣೆಗೆ ಹಾಜರಾದ್ರು. ಆದರೆ ನಾನಾ ಕಾರಣ ಕೊಟ್ಟು ಅವ್ರು ತಪ್ಪಿಸ್ಕೊಳ್ತಾ ಇದ್ದ ಕಾರಣ ಇವತ್ತು ಅವ್ರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಹೀಗಾಗಿ ನಟಿ ಸಿಸಿಬಿ ಬಂಧನದಲ್ಲಿದ್ದಾರೆ. ಮೆಡಿಕಲ್ ಟೆಸ್ಟ್ಗೆ ಅಂತ KC ಜನರಲ್ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮಾಧ್ಯಮಗಳ ಮೇಲೆ ನಟಿ ಹೇಮಾ ಕೂಗಾಡಿದ್ರು. ನೀವು ಹಾಕಿರೋ ನ್ಯೂಸ್ ತಪ್ಪು, ಇವಾಗ ಸ್ಯಾಂಪಲ್ ತಗೊಂಡಿರೋದು ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಗೊತ್ತಾಗುತ್ತಾ ಅಂತ ಕೂಗಾಡಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಸ್ಯಾಂಪಲ್ ತಗೊಂಡ್ರೋದು ನೆಗೆಟಿವ್ ಪಾಸಿಟಿವ್ ಅಂದ್ರೆ ಅವಾಗ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ರಲ್ಲ ಸರ್, ಈಗ ಸ್ಯಾಂಪಲ್ ತಗೊಂಡಿದ್ದು ರಿಪೋರ್ಟ್ ಮಾಡ್ಬೇಕು ನೀವು ಅಂತ ಆ ತರದ ಕೂಗ. ಅಲ್ಲ, ಅವಾಗ ತಗೊಂಡಿರೋದು ಬಂದಿಲ್ವಾ? ಅದು ಬಂದಿದೆ ಸರ್, ಅವಾಗ ಪಾಸಿಟಿವ್ ಅಂತ ಈಗ ಯಾಕೆ ಇನ್ನೊಂದ್ಸರಿ ತಗೋತಾರೆ? ಈಗ ಮತ್ತೆ ಮೆಡಿಕಲ್ ಟೆಸ್ಟ್ ಮಾಡಿದ್ದಾರೆ ಸರ್. ರಕ್ತ ತಗೊಂಡ್ರ ಬೇರೆ ತಗೊಂಡ್ರ? ಕೂದಲು ಮತ್ತೆ ಉಗುರು ಮತ್ತೆ ಕಾಮನ್ ಸೆನ್ಸ್ ಅವತ್ತು blood ಬೇಡವಾ? ಏಯ್ ಮೇಡಮ್, ಸುಮ್ಮನೆ ಫಿಲಮಲ್ಲಿ ಮಾಡ್ಬಿಟ್ವಿ ಅಂತ ನನ್ನ ಮುಂದೆ ಡ್ರಾಮಾ ಮಾಡಕ್ ಬರ್ಬೇಡ್ರಿ. ಇಲ್ಲಿ ಮಾಡೋದು ಕಚಡ ಕೆಲಸ, ಆಡೋದು ಮಾತ್ರ ದೊಡ್ಡದು. ನಾಚಿಕೆ ಬೇಡವಾ ಸ್ವಲ್ಪನಾರು? ಯಾರಿಗಾರು ಏನಾರು ಮಾಡ್ಕೊಂಡು ಹಾಳಾಗೋಗಿ ನಮಗೇನು ಹೋಗ್ಬೇಕು? ಅಯ್ಯೋ ಬಿಟ್ಬಿಡ್ರಪ್ಪ, ತಿನ್ ತೇಲ್ಕಂಡು ಬಿದ್ಗಳು ಯಾವ ಚರಂಡಿ ಒಳಕ್ಕಾದ್ರು ನಮಗೇನು ಹೋಗ್ಬೇಕು? ಸುಮ್ಮನೆ ಈಗ 14 ದಿನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ಗ್ರಾಚಾರ. ಮಳೆ ಭರ್ಜರಿಯಾಗಿ ಎಂಟ್ರಿ ಆಗಿದೆ. 133 ವರ್ಷದ ಬಳಿಕ ಬೆಂಗಳೂರಿನಲ್ಲಿ 111 ಮಿಲಿಮೀಟರ್ ಮಳೆ. ಬರಲಿ ಚೆನ್ನಾಗಿ. ಬಟ್ ಮಳೆ ಬಂದರೆ ಬೆಂಗಳೂರು ಕತೆ ಏನು ಅಂತ ಹೇಳಂಗಿಲ್ವಲ್ಲ ಯಾರು. ಗುಂಡಿಲಿ ಎಲ್ಲ ಕಡೆ ಸಿಕ್ಕಾಪಟ್ಟೆ ನೀರು ನುಗ್ಗಿಬಿಟ್ಟಿದೆ, ಪ್ರಾಬ್ಲಮ್ಮು, ಮರ ಬಿದ್ದಿದೆ, ಏನೇನೋ ಆಗೋಗಿದೆ. ನಾಳೆ ಬೆಳಗ್ಗೆ 5 ಗಂಟೆಗೆ ಚುನಾವಣಾ ಫಲಿತಾಂಶದ ಪೂರ್ವ ಅಂದರೆ ಕವರೇಜು ಸ್ಟಾರ್ಟ್ ಆಗುತ್ತೆ. 8 ಗಂಟೆಗೆ ಮತ ಎಣಿಕೆ. ರಾತ್ರಿ ಎಷ್ಟೊತ್ತಿಗಾದರೂ ಆಗಲಿ ಮುಗಿಸ್ಬಿಟ್ಟೇ ಹೋಗ್ತೀವಿ, ಬಿಡಲ್ಲ ನಾವು, ಅದರಲ್ಲೇನು ಅನುಮಾನ ಇಲ್ಲ. ಹಾಗಾಗಿ ನೀವು 5 ಗಂಟೆ ಅಂದರೆ ಗೊತ್ತಿಲ್ಲ, ಬೆಳಗ್ಗೆ ನಿದ್ದೆ ಬರ್ತಿದ್ದವ್ರು ಬೇಗ ಇದ್ದರೆ ನಮ್ಮ ಜೊತೆ ಸೇರ್ಕೊಳ್ಳಿ. ಇಲ್ದಿದ್ದವ್ರು ಸ್ವಲ್ಪ ಒಂದು 6-6:30 7 ಗಂಟೆ ಮೇಲೆ ಒಂದು ಕಾಫಿ ಇಟ್ಕೊಂಡು ನಮ್ಮ ಜೊತೆ ಕೂತ್ರೆ ಚೆನ್ನಾಗಿರುತ್ತೆ. ಮಳೆ ಬೇರೆ ಬರ್ತಿದೆ, ಹಿತವಾಗಿದೆ ವೆದರ್ರು, ಅಲ್ವಾ? ದೇಶಕ್ಕೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ? ಮಾಡ್ಬೋದು. ಓಟೆ ಮಾಡಿದಾರೆ.